ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಲಕ್ಷ್ಮೀ ಬರಾಮ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತೆಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೈಷ್ಣವ್ಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಲಕ್ಷ್ಮಿಯಿಂದ ಕಂಪ್ಲೀಟ್ ಆಗಿ ಮುಕ್ತಿ ಕೊಡಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಸಪೋರ್ಟ್ ಇರಬೇಕು. ನಿಮ್ಮಮ್ಮ ಆಗ್ಲೇ ನಿಂಗೆ ಎರಡನೇ ಮದುವೆ ಮಾಡೋದಕ್ಕೆ ಹೋಗಿದ್ದಾರೆ. ಇದ್ರ ಬಗ್ಗೆ ನಿನ್ ನಿರ್ಧಾರ ಏನು ಅಂತ ಅವ್ರಿಗೆ ಅರ್ಥ ಮಾಡ್ತು. ಹೌದು, ಇದು ಯಾರ ಮನೆ? ಇದು ನಿನ್ನ ವಯಸ್ಸು ಮನೆ. ನೀನು ವಯಸ್ಸಿರ್ಬೇಕಾದ ಮನೆ. ನಿಮ್ಮಮ್ಮ ಮಾತಿರೋದು ಸರಿ ಇಲ್ಲ ಅಂತ ಅವ್ರಿಗೆ ಹೇಳು. ಅಮ್ಮ ನಿರ್ಧಾರನೇ ನಂಗೆ ನಿರ್ಧಾರ. ಆಯ್ತಲ್ಲ, ಎಲ್ಲ ಕೇಳಿಸ್ಕೊಂಡ್ರಲ್ಲ. ನಿಮ್ ಪ್ರಾಬ್ಲಮ್ಗೆ, ನಿಮ್ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಸಿಕ್ತಲ್ಲ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಏನೂ ಇಲ್ಲ. ಹಾಗೆ ತಾವು ಸುಪ್ರೀತಾ ಮೇಡಮ್ ಹೋಗಿ ಪೆಪ್ಪರ್ ಕಷಾಯ ಮಾಡ್ಕೊಂಡು ಕುಡಿದ್ರು. ಅರ್ಜಿ ಕೂಗಾಡಿ ಗಂಟು ನೋವಾಗಿರ್ಬಹುದು. ನನ್ನ ಮಾತು ಮುಗ್ದಿಲ್ಲ. ನಿನ್ನ ಮಾತು ಮುಗಿಲಿ ಅಂತ ಕಾಯೋಷ್ಟು ಪುಸ್ತಕ ನನಗಿಲ್ಲ. ನನ್ನ ನಿರ್ಧಾರ ನಾನು ಹೇಳಾಗಿದೆ. ಪುಟ್ಟ ಅವನ ನಿರ್ಧಾರನೂ ಹೇಳಾಗಿದೆ. ಇನ್ನೇನ್ ನಿನ್ ಸಮಸ್ಯೆ? ಅಂದ್ರೆ ಇದೆಲ್ಲ ಸಮಸ್ಯೆ ಅಂತ ನಿಮ್ಗೆ ಅನಿಸ್ತಾನೆ ಇಲ್ವಾ? ಮನೆಯಲ್ಲಿ ಯಾರಿಗೂ ಅನಿಸ್ತಾ ಇರೋದು ನಿನಗ್ ಸಮಸ್ಯೆ ಅನಿಸ್ತಿದೆ ಅಲ್ವಾ? ಅಷ್ಟೇ ಅಣ್ಣ, ಏನಾಗಿದೆ ನಿಮ್ಮಿಬ್ರಿಗೂ? ಇವ್ರು ಮಾಡ್ತಿರೋ ಅನಾಚಾರ ನಿಮ್ ಕಣ್ಣಿ ಕಾಣಿಸ್ತಾನೆ ಇಲ್ವಾ? ಕಂಡ್ರು ನಾವ್ ಏನ್ ಮಾಡೋ ಆಗಿದ್ದೀವಿ ಸುಪ್ರೀತಾ? ಅವಳೇನ್ ನನ್ನ ಮಾತು ಕೇಳ್ತಾಳ? ಸುಪ್ರೀತಾ, ನಿನಗೆ ಗೊತ್ತು ಅವಳು ಯಾರ ಮಾತು ಕೇಳಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವು ಹೇಳಿದ್ರು ಅದು ವೇಸ್ಟ್. ನಿಮ್ಮಿಬ್ರಿಗೂ ಶೌರ್ಯ ಪ್ರಶಸ್ತಿ ಕೊಡ್ಬೇಕು. ಅದರಲ್ಲೂ ಅಣ್ಣ ನಿನಗೆ, ನಿನ್ನ ಧೈರ್ಯಕ್ಕೆ, ನಿನ್ ಶೌರ್ಯಕ್ಕೆ ಹ್ಯಾಟ್ಸ್ ಆಫ್. ಏನಾಗಿದೆ ನಿನ್ಗೆ? ನಿನಗೆ ಸ್ವಲ್ಪನಾದ್ರೂ ಕಿಚ್ಚು, ರೋಷ, ಕೋಪ ಏನು ಇಲ್ವಾ? ಅಥವಾ ಅದೆಲ್ಲದನ್ನು ಹೆಂಡತಿ ಕಾಲಾಗಿ ಹಾಕಿ ನಿಂತು ಬಿಟ್ಟಿದ್ಯಾ? ಸುಪ್ರೀತಾ, ಓ, ನಿನಗೂ ಸಿಟ್ಟು ಬರುತ್ತೆ. ಆದ್ರೆ ಅದು ನನ್ನ ಮೇಲೆ ಮಾತ್ರ. ಹೆಂಡತಿ ಮುಂದೆ ಬೆಕ್ಕಿನ ತರ ನಿಂತು ಬಿಟ್ಟಿಯಾ? ನಿನ್ನೋದೇನು? ನಿನ್ ಲೈಫ್ ಲಾಂಗ್ ಮಾಡಿದ ಅದನ್ನೇ. ಒಂದು ಸಲನೂ ಹೆಂಡತಿ ವಿರುದ್ಧ ಮಾತಾಡಿಲ್ಲ. ನಾನು ಇಷ್ಟು ವರ್ಷ ಸೈಲೆಂಟ್ ಆಗಿದ್ದೆ. ನಿನ್ ಹೆಂಡತಿ ನಮ್ಮನ್ನ ಜೀವ ತೆಗೆದಾಗ್ಲೂ ನಾನು ಸುಮ್ಮನೆ ಇದ್ದೆ. ನಾನು ಇನ್ನೂ ಸೈಲೆಂಟ್ ಆಗಿದ್ದೆ, ಇಬ್ರು ಜೀವನ ಹಾಳಾಗುತ್ತೆ. ನೀನು ವೈಷ್ಣವ್ ತಂದೆ, ಅವನಿಗೆ ಜನ್ಮ ಕೊಟ್ಟಿದ್ಯಾ. ನಿನ್ನ ಕಣ್ಣು ಮುಂದೆ ನಿನ್ನ ಮಗ ಜೀವನ ಹಾಳಾಗ್ತಾ ಇರೋದು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ. ನಾಚಿಕೆ ಆಗಲ್ಲ ನಿನ್ಗೆ? ಸುಪ್ರೀತಾ, ಹೌದು, ನಾನೇ ಹೇಳ್ತಾ ಇರೋದು. ನಿನಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಒಂದೊಂದ್ಸಲ ನನಗೆ ನೀನು ಯೂಸ್ಲೆಸ್, ಬ್ಲೈಂಡ್ಲೆಸ್ ಅಂದ್ಬಿಟ್ಯಾ. ಸುಪ್ರೀತಾ, ಮಾತಿನ ಮೇಲೆ ನಿಗಾ ಇರ್ಲಿ. ಓ, ಈಗ ಸಿಟ್ಕೊಂತ ಬರ್ಬೇಕಾದ್ರೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಹಾಗೆ ಒಂದು ಸಲ ನಿನ್ನ ಲೈಫಲ್ಲಿ ಹೆಂಡತಿ ಮೇಲೆ ಸಿಟ್ ಮಾಡ್ಕೊಂಡಿದ್ರೆ ಅವ್ರು ಇಷ್ಟ ಆಟ ಆಡ್ತಿರ್ಲಿಲ್ಲ. ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ, ನಮ್ಮಮ್ಮನ ಜೀವನದ ಜೊತೆ ಆಟ ಆಡಿದಾಯ್ತು. ಈಗ ವೈಷ್ಣವ್ ಲಕ್ಷ್ಮಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಅವರನ್ನ ಕಟ್ಟ ಹಾಕೋದ್ಬಿಟ್ಟು ನನ್ನ ಮೇಲೆ ಸಿಟ್ಟು ಅಲ್ಲ. ನೀನ್ ಯಾವ ಸೀರೆ ಸುಪ್ರೀತಾ? ಮಣ್ಣ ಕಡೆ ಇರು, ಮರ್ಯಾದೆ ಇರ್ಲಿ. ಓ ಮಹಾ ಮಾತೆ, ಮಾನ ಮರ್ಯಾದೆ ಸಂಬಂಧಗಳ ರೂಲ್ಸ್ ಎಲ್ಲ ಈ ಮನೆಯಲ್ಲಿ ಸುಪ್ರೀತಾ ಮಾತಾನೋ ಅಥವಾ ನಿಮ್ಮ ಮಗಳಿಗೂ ಇದೆಯೋ? ಚಿಕ್ಕ ವಯಸ್ಸಿನಲ್ಲಿ ಅವ್ರು ಹೇಗಿದ್ರು, ಏನ್ ಮಾಡಿದ್ರು ಅದೇ ದಾರಿ ಬಿಟ್ಬಿಟ್ರಿ. ಅದರಿಂದಾಗಿ ಈಗ ಅವ್ರೆಲ್ಲರೂ ಜೀವನ ಹಾಳು ಮಾಡುದು. ಅಟ್ಲೀಸ್ಟ್ ಈಗಲಾದ್ರೂ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ, ಒಳ್ಳೆತನದಲ್ಲಿ ನಡ್ಕೊಳ್ಳೋದಕ್ಕೆ ಹೇಳಿ. ಇದು ಯಾವಾಗ್ಲೂ ಮಾಡ್ಬೇಕಿತ್ತು ನೀವು. ಇಷ್ಟು ವರ್ಷ ಮಾಡಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಮಾಡಿ. ಈಗಲೂ ನೀವು ಇವ್ರಿಗೆ ಬುದ್ಧಿ ಹೇಳಿಲ್ಲ ಆಗ ನಿಮ್ಮ ಮೊಮ್ಮಗನ ಜೀವನ ಅವ್ರ ಅಮ್ಮನ ಕೈಯಿಂದ ಪೂರ ಬಟ್ಟೆ ಆಗುತ್ತೆ. ಸುಪ್ರೀತಾ ಹೇಳೋದ್ರಲ್ಲಿ ಅರ್ಥ ಇದೆ ಕಾವೇರಿ. ನೀನ್ ಮಾಡ್ತಿರೋದು ಸರಿ ಇಲ್ಲ ಕಡೆ. ಹೌದು ಕಾವೇರಿ, ಇಷ್ಟು ವರ್ಷ ನಾನು ನೀನು ಹೇಳಿದ್ದಕ್ಕೆಲ್ಲ ತಲೆದೂಗ್ತಾ ಬಂದೆ. ಯಾವಾಗಲೂ ನಿನಗೆ ಸಪೋರ್ಟಿವ್ ಆಗಿದೆ. ಆದ್ರೆ ಇದು ನನ್ನ ಮಗ ಮತ್ತು ಸೊಸೆಯ ಭವಿಷ್ಯದ ವಿಷಯ. ಇದರಲ್ಲಿ ನೀನು ಈಗ ತರಬೇಡ. ನೀನು ಮಾಡ್ತಿರೋ ತಪ್ಪು ಕಾವೇರಿ. ಓಹೋ, ಈಗ ನಿಮಗೆ ಜ್ಞಾನೋದಯ ಆಯ್ತಾ? ಈ ಮಹಾತಾಯಿ ನಿಮ್ಮಿಬ್ಬರದು ಕಣ್ ತೆರೆಸ್ಬಿಟ್ಲಾ? ಈಗ ಅದೆಲ್ಲ ಮಾತ್ಬೇಡ. ಈ ನಿರ್ಧಾರ ವೈಷ್ಣವ ವಿಷಯಕ್ಕೆ ಒಳ್ಳೇದಲ್ಲ. ಹಾಗಾಗಿ ನಾವು ಇದನ್ನ ಒಪ್ಪಲ್ಲ. ಒಪ್ಪಬೇಕು. ನಿಮಗೆ ಬೇರೆ ಆಪ್ಷನ್ ಇಲ್ಲ. ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೆ. ನಿಂಗೆ ವಯಸ್ಗೋಸ್ಕರ ನೀವು ಹ್ಯಾಪಿ ಆಗಿರ್ಬೇಕು ಅಂತ ತಾನೇ ನಾನು ಮನೆ ಕಟ್ಟಿದ್ದು. ನಿನ್ನ ವಯಸ್ಸು ಮನೆ ಹೊಡ್ದೋಯ್ತಲ್ಲ ಲಚ್ಚಿ. ಹಾಗೆಲ್ಲ ಏನೂ ಇಲ್ಲ ಗೊಂಬೆ. ನಮ್ಮ ಮನೆ ಯಾವತ್ತೂ ಹೊಡಿಯಲ್ಲ. ಒಂದೊಂದ್ಸಲ ಹೀಗಾಗುತ್ತೆ. ನಾವೆಷ್ಟೇ ಸರಿಯಾಗಿ ಕಟ್ಟಿದ್ರು ಕೆಲವರು ಅದನ್ನ ಬಿಡಿಸೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಈಗೇನ್ ಮಾಡೋದು ಅಂದ್ರೆ ಮತ್ತೆ ಮನೆ ಕಟ್ಟೋದು ಏನಾ? ಮನೆ ಬಿದ್ದೋಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂರ್ಬಾರ್ದು. ಎಲ್ಲಾನು ಒಂದು ಕೂರ್ಸಿ ಮತ್ತೆ ಮನೆ ಕಟ್ಬೇಕು. ಈ ಸಲ ಬೀಳದೆ ಇರೋ ತರ ನೋಡ್ಕೋಬೇಕು. ಓಕೆ? ಸರಿ ಹೋಗ್ತೀವಲ್ಲ, ನಿಮ್ ಮನೆ ಮತ್ತೆ ಮತ್ತೆ ಹೊಡೆದೋಗ್ತಾರೆ. ಆಗಲ್ಲ ಲಕ್ಷ್ಮಕ್ಕ. ಕನಕ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕನಕ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಲಕ್ಷ್ಮಕ್ಕ, ನೀವೇನೇ ಕಷ್ಟಪಟ್ಟು ಹೊಡೆದೋಗಿರೋ ಸರಿ ಆಗಲ್ಲ. ಮುಗಿತು, ಎಲ್ಲ ಮುಗಿತು. ನೀವು ಕಟ್ಟಿರೋ ಕನಸಿನ ಅರಮನೆ ಮುಗಿದೋಯ್ತು. ಏನಾಯ್ತು ಗಂಗಕ್ಕ?
ಆಪ್ಷನ್ ಇಲ್ಲ ಅಂದ್ರೆ ಆಪ್ಷನ್ ಇಲ್ಲ ಅಂದ್ರೆ ಆಪ್ಷನ್ ಇಲ್ಲ ಅಂತ. ಅಂದ್ರೆ ನಿಮ್ಗಳಿಗೆ ನನ್ನ ನಿರ್ಧಾರ ಒಪ್ಕೊಂಡ್ರೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಇದು ನನ್ನ ಮನೆ, ಇಲ್ಲಿ ನನ್ನ ನಿರ್ಧಾರಗಳು ಮಾತ್ರ ನಡಿಬೇಕು. ಕಾವೇರಿ, ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಹೌದು, ಇದು ಅಹಂಕಾರನೇ. ನಾನ್ ನಿರ್ಧಾರ ಮಾಡಾಗಿದೆ, ಅದೇ ಫೈನಲ್. ಯಾರು ತಿಪ್ಪರ್ಲಾಗ ಹೊಡೆದು ಯಾವುದೇ ಲಾ ಪಾಯಿಂಟ್ ಹಾಕೋದು ನನ್ನ ನಿರ್ಧಾರ ಬದಲಾಗಲ್ಲ. ಇಲ್ಲಿ ನೀವು ಒಬ್ಬರೇ ಇರೋದಲ್ಲ. ನಾನು ಹೇಳಿದ್ದೆ ನಡಬೇಕು ಅನ್ನೋದಕ್ಕೆ ನೀವೇನು ಸರ್ವಾಧಿಕಾರಿ ಅಲ್ಲ, ನಾವೇನು ಗುಲಾಮರಲ್ಲ. ನಿಮ್ಮನ್ನು ಪ್ರಶ್ನೆ ಮಾಡೋ ಎಲ್ಲ ರೈಟ್ಸು ನಮಗೂ ಇದೆ. ರೈಟ್ಸ್ ಯಾವ ರೈಟ್ಸ್ ಬಗ್ಗೆ ಮಾತಾಡ್ತಿದೆ ಸುಪ್ರೀತಾ? ಈ ಪ್ರಶ್ನೆ ಮಾಡೋ ಮನೋಭಾವ ಲಕ್ಷ್ಮಿ ವಿಚಾರದಲ್ಲಿ ಯಾಕಿರ್ಲಿಲ್ಲ? ಲಕ್ಷ್ಮಿ ತಪ್ಪಾದಾಗ ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ? ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಬಂದಾಗ ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ? ನಾನು ಜೈಲಲ್ಲಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಲ್ಲ, ಅವಾಗ ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ? ಕಾವೇರಿ, ಆ ಸಿಚುವೇಶನ್ ಬೇರೆ, ಈ ಸಿಚುವೇಶನ್ ಬೇರೆ. ಎರಡನ್ನೂ ಒಂದೇ ತಕ್ಕಡಿ ಹಾಕ್ಬೇಡ ನೀನು. ಸಿಚುವೇಶನ್ ಬದಲಾಗಿಲ್ಲ ಕೃಷ್ಣ, ಬದಲಾಗಿರೋದು ನೀವು. ನನ್ನ ಲೈಫ್ ಬಗ್ಗೆ ನಿಮ್ಗೆ ಯಾರಿಗೂ ಕೇಳೇ ಇಲ್ಲ. ಲಕ್ಷ್ಮಿ ಕಷ್ಟ ಬಂದಾಗ ಮಾತ್ರ ನಿಮ್ಗೆ ಕಷ್ಟ ಅನ್ಸುತ್ತೆ. ನಮಗೆಲ್ಲ ಆದ್ರೆ ಅದು ಲೆಕ್ಕಕ್ಕಿಲ್ಲ ಅಲ್ಲ. ನೀವು ತಪ್ಪು ಮಾಡಿ ಜೈಲಿಗೆ ಹೋದ್ರಿ. ಈಗ ಲಕ್ಷ್ಮಿ ತಪ್ಪು ನಾನ್ ಸರಿ ಅಂತ ಕೋರ್ಟ್ ತೀರ್ಮಾನ ಮಾಡಿದ್ಯಲ್ಲ, ಲಕ್ಷ್ಮಿಗೆ ನಾನು ಪನಿಷ್ಮೆಂಟ್ ಕೊಡ್ತೀನಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನನ್ನ ಡಿಸಿಷನ್ ನಾನು ತಗೊಂಡಾಗಿದೆ. ನಾನು ಮತ್ತೆ ಈ ಮನೆ ಮೇಲೆ ಕಂಟ್ರೋಲ್ ತಗೊಂಡಿದ್ದೀನಿ. ನಾನು ಈ ಮನೆ ಡಿಸಿಷನ್ ತಗೋತಿರ್ಬೇಕಾದ್ರೆ ಎಲ್ಲ ಸರಿಯಾಗೇ ಇತ್ತು. ನಿನ್ನೆ ಮೊನ್ನೆ ಬಂದವರು ಅಧಿಕಾರ ಚಲಾಯಿಸಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ಹಾಳಾಯ್ತು. ಈಗಿಂದ ನಾನೇ ನಿರ್ಧಾರ ತಗೊಳ್ಳೋದು. ನಿಮ್ಮ ನಿರ್ಧಾರನ ನಾವು ಒಪ್ಪಿಲ್ಲ ಅಂದ್ರೆ ನನ್ನ ಡಿಸಿಷನ್ ಒಪ್ಕೊಳ್ಳೋರು ಈ ಮನೇಲಿ ಇರ್ಬೋದು. ಇಲ್ಲ ಅನ್ನೋರು ನಾನ್ಸೆನ್ಸ್ ಮಾತಾಡ್ಬೇಡ. ದಿಸ್ ಇಸ್ ಅ ಸ್ಪೆಷಲ್ ಮೂಮೆಂಟ್. ಅದನ್ನ ಹಾಳು ಮಾಡ್ಬೇಡ ಪ್ಲೀಸ್, ಅರ್ಥ ಮಾಡ್ಕೋ. ನಾನು ಇನ್ನೂ ನಾನ್ಸೆನ್ಸ್ ಮಾತಾಡ್ತಿಲ್ಲ ಬೇಬಿ. ಫ್ಯಾಕ್ಟ್ ಏನಿದೆಯೋ ಅದನ್ನೇ ಹೇಳ್ತಾ ಇದೀನಿ. ಬೇಬಿ, ನೀನ್ ಜೋಕ್ ಮಾಡ್ತಿದ್ಯಾ ತಾನೆ? ನೀನ್ ನನ್ನ ಜೊತೆ ಪ್ರ್ಯಾಂಕ್ ಮಾಡ್ತಿದ್ಯಾ ತಾನೆ? ನಾನೇ ಎಲ್ರಿಗೂ ಜೋಕರ್ ತರ ಕಾಣ್ತಾ ಇದೀನಿ. ನನ್ನ ಲೈಫು ನಾನು ನೋಡ್ಕೊಂಡು ನಗ್ತಾ ಇದೆ. ನಾನು ನಿನ್ನ ಹತ್ರ ಬಂದು ಜೋಕ್ ಮಾಡೋ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಬೇಬಿ. ಏನೋ ಆಗಿದೆ ನಿಂಗೆ, ಏನಾಗಿದೆ ಅಂತನಾದ್ರೂ ಹೇಳು. ನಮ್ಮ ಮನೇಲಿ ನನಗೆ ಸಂಬಂಧ ನೋಡಿದ್ದಾರೆ ಅಂತ ಹೇಳಿದ್ನಲ್ಲ. ಹೌದು, ಅದಕ್ಕೇನೀಗ? ಇವಾಗ ಅವರು ನನ್ನ ಅತ್ತೆ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಏನ್ ಬೇಬಿ ಹೇಳ್ತಿದ್ಯಾ? ಮದ್ವೆ ಫಿಕ್ಸ್ ಮಾಡಿದಾರ? ಅದಕ್ಕೆ ನೀನೇನ್ ಹೇಳ್ದೆ? ನಾನು ಏನ್ ಹೇಳಿ ಬೇಬಿ, ನನಗೆ ಬೇರೆ ದಾರಿನೇ ಇಲ್ಲ. ಗೊತ್ತು, ನಾನು ನಮ್ಮ ಅಪ್ಪನ ವಿರುದ್ಧ ಹೋಗಕ್ಕಾಗಲ್ಲ. ಅದು ಅಲ್ಲದೆ ನಿಮ್ ಬಗ್ಗೆ ಹೇಳ್ಬಿಡೋಣ ಅಂದ್ರೆ ನಿಮ್ಮಿಂದ ನನಗೆ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ನಾನು ಏನ್ ಮಾಡ್ಬೇಕು ನೀನೇ ಹೇಳ್ಬೇಕು. ಹೋಗ್ಲಿ, ನೀನಾದ್ರೂ ಮನೆ ಮಾತಾಡಿದ್ಯಾ? ನಿಮ್ಮಮ್ಮ ಒಪ್ಕೊಂಡ್ರ? ಬೇಬಿ, ನಾನು ಬಂದಾಗಿದ್ದ ಅದನ್ನೇ ಹೇಳಕ್ ಟ್ರೈ ಮಾಡ್ತಿದ್ದು. ಅಂದ್ರೆ ನನ್ನಮ್ಮ ಮದ್ವೆಗೆ ಓಕೆ ಅಂದಿದ್ದಾರೆ. ಅಣ್ಣ, ನಿನ್ ಹೆಂಡತಿ ನಮ್ಮನ್ನ ಹೆದರ್ತಿದ್ದಾರೆ. ನಮ್ಮನ್ನ ಮನೆಯಿಂದ ಆಚೆ ಹಾಕಕ್ ನೋಡ್ತಿದ್ದಾರೆ. ನಮ್ಮಮ್ಮನ ಹೀಗೆ ಮನೆಯಿಂದ ಆಚೆ ಹಾಕಿ ಅವ್ರು ಜೀವ ಬಿಡೋ ಹಾಗೆ ಮಾಡಿದ್ರು. ಈಗ ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರೆ ಆಯ್ತಲ್ಲ. ಅವ್ರು ಆಡಿದ್ದ ಆಟ ಮಾಡಿದ್ದೆ ಕಾನೂನು. ನೀವಿತ್ತು ಇಲ್ದೇ ಇತ್ತು ಇದೇ ನಡೆಯೋದು ಸುಪ್ರೀತಾ. ನೀವೆಲ್ಲ ಇದೀರಿ ಅಂತ ಹೆದರ್ಕೊಂಡು ನಡೆಸ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ತಟುತನ. ನಾನ್ ಯಾರಿಗೂ ಸಲಾಂ ಹೊಡ್ಕೊಂಡು ಬದ್ಕೊಳ್ಳಲ್ಲ. ಅಣ್ಣ, ನೀನ್ ಈ ಮನೆಗೆ ನಿನ್ ಹೆಂಡತಿಗೆ ಯಜಮಾನ ಅನ್ನೋದು ಆಗಾಗ ಸ್ವಲ್ಪ ನೆನ್ಸುಕೋ. ಸುಪ್ರೀತಾ, ಸಾಕು ಪ್ಲೀಸ್. ಕಾವೇರಿ, ನಿನ್ ಡಿಸಿಷನ್. ಕೃಷ್ಣ, ನಾನು ಏನೇ ಡಿಸಿಷನ್ ತಗೊಂಡ್ರು ಅದ್ ನಮ್ಮ ಮಗನಿಗೆ, ಪುಟ್ಟನಿಗೆ ಒಳ್ಳೇದಾಗ್ಲಿ ಅಂತ. ನಾನು ಅವನಿಗೆ ಸರಿ ಹೊಂದದೇ ಇರೋ ಹುಡುಗಿನ ಹುಡುಕಿ ತಪ್ಪು ಮಾಡ್ಬಿಟ್ಟೆ. ಅದು ನಾನೇ ಮಾಡಿರೋ ತಪ್ಪು. ಅದಕ್ಕೆ ಈಗ ನಾನು ಅದನ್ನ ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕಾವೇರಿ, ಅದೇನ್ ಬಟ್ಟೆ ಇದೆ ಸರಿ ಹೋಗ್ಲಿಲ್ಲ ಅಂತ ಬದಲಾಯಿಸೋದಿಕ್ಕೆ ಹರಿದು ಹೋಗೋ ಬಟ್ಟೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತೀನಿ? ಇದು ನನ್ನ ಪುಟ್ಟನ ಜೀವನ ಅಮ್ಮ. ಅವ್ನು ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಹುಡುಗಿನ ನಾನು ಹುಡುಕ್ಲೇಬೇಕು. ಆದ್ರೂ ಏನಾದ್ರು ಇವಳು ಆಗ್ಲೇ ಬಾಯ್ ಪಡ್ಕೊಂಡಲ್ಲ. ನಾನು ಯಾರಿಗೂ ಕೇಳ್ದೆ ನಿರ್ಧಾರ ತಗೊಂಡೆ, ಡಿಕ್ಟೇಟರು ಅದು ಇದು ಅಂತ. ಯಾಕೆ ನನ್ನ ಪುಟ್ಟನ ಅಭಿಪ್ರಾಯ ಕೇಳಲಿಲ್ವಾ? ಅವನೇನಾದ್ರೂ ಬೇಡ ಅಂದಿದ್ರೆ ನಾ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರೆ ಅವನು ನನ್ನ ಮಗ, ಯಾವತ್ತಿದ್ರು ನನ್ನ ಪರ. ನಿಮ್ಮ ಕಲಾಪ ಮುಗ್ದಿದ್ರೆ ನಾನು ಹೊರಗಡೆ ಹೋಗ್ತೀನಿ. ನಿಮ್ಗೆಲ್ಲ ಅರ್ಥ ಮಾಡಿಸೋಷ್ಟರಲ್ಲಿ ನನ್ನ ತಲೆ ಕೆಟ್ಟು ಹೋಯ್ತು. ನನಗೆ ಇಲ್ಲೇ ಇದ್ದು ಉಸಿರುಗಟ್ಟಿದೆ. ಹೊರಗಡೆ ಹೋಗಿ ಸ್ವಲ್ಪ ಫ್ರೆಶ್ ಏರ್ ತಗೊಂಡ್ ಬರ್ತೀನಿ. ಪ್ರೀತಾ, ನೀನು ಬರೋದಿದ್ರೆ ಬಾ. ಟೆನ್ಷನ್ ಅಲ್ಲಿ ಕುದಿತಿದ್ಯಾ, ಸ್ವಲ್ಪ ಸಮಾಧಾನ ಆಗುತ್ತೆ. ಕಾವೇರಿ, ನೀನ್ ಏನೇ ಸರ್ಕಸ್ ಮಾಡು, ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ. ನೀನು ಮಾತಾಡೋದು ಅನ್ಯಾಯದ ಕೆಲಸ. ಕೆಟ್ಟದು ಗೆದ್ದಿರೋ ಇತಿಹಾಸನೇ ಇಲ್ಲ. ನೀನು ಸೋಲ್ಲೇಬೇಕು. ಬೇರೆಯವ್ರ ಜೀವನ ಹಾಳು ಮಾಡಿ ನೀನ್ ಗೆಲ್ಲೋದಕ್ಕೆ ನಾನು ಬಿಡಲ್ಲ. ಯಾರು ಹೊಡೆದ್ರು ಸದ್ ಮಾಡುತ್ತೆ ಸುಪ್ರೀತಾ. ಆದ್ರೆ ಹೊಡೆಯೋರ್ ಬಗ್ಗೆ ಒಂದು ಭಯ ಇರುತ್ತಲ್ಲ, ಅದು ಮುಖ್ಯ. ಅದೇನೋ ಅಂದ್ಯಲ್ಲ, ನಾನು ಬೇರೆಯವ್ರ ಜೀವನ ಹಾಳು ಮಾಡ್ತಾ ಇದ್ದೀನಿ ಅಂತ. ಅದು ಬಿಡು, ಮೊದಲು ಹಾಳಾಗಿರೋ ನಿನ್ ಜೀವನಕ್ಕೆ
ಕಾರಣ ಯಾರು ಅಂತ ನನಗೆ ಹೇಳಿ. ಸಾಧ್ಯ ಆದ್ರೆ ಧೈರ್ಯ ಇದ್ರೆ ಎಲ್ರಿಗೂ ಹೇಳಿ. ಮೊದಲು ನಿನ್ ಜೀವನನ ಸರಿ ಮಾಡ್ಕೊ, ಆಮೇಲೆ ನನಗೆ ಪಾಠ ಕಲಿಸು. ಇಷ್ಟಾಯ್ತು ಲಕ್ಷ್ಮಕ್ಕ. ಒಟ್ನಲ್ಲಿ ಕಾವೇರಮ್ಮ ವೈಷ್ಣವಣ್ಣ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಗಂಗಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಮದ್ವೆನಾ? ಅದು ಇನ್ನೊಂದು ಮದ್ವೆ ವೈಷ್ಣವ್ರಿಗೆ? ಅತ್ತೆ ಈ ನಿರ್ಧಾರನ ಹೇಗ್ ತಗೊಂಡ್ರು ಗಂಗಕ್ಕ? ಮದ್ವೆ ಅಂದ್ರೆ ಮಕ್ಕಳಾಟ ಅನ್ಕೊಂಡಿದಾರ? ವೈಷ್ಣವ್ರಿಗೆ ಮದ್ವೆ ಆಗಿದೆ, ನಾನು ಅವ್ರ ಹೆಂಡತಿ. ನನ್ ಬದುಕಿದಾಗ್ಲಿ ಇನ್ನೊಂದು ಮದ್ವೆ ಮಾಡೋದಕ್ಕೆ ಹೇಗೆ ಯೋಚನೆ ಮಾಡ್ತಾರೆ ಅವರು? ನಾನಂತೂ ಸುಮ್ಮನೆ ಬಿಡಲ್ಲ. ನನ್ನ ವೈಷ್ಣವನ್ನ ದೂರ ಮಾಡೋರ್ನ ನಾನಂತೂ ಬಿಡೋದೇ ಇಲ್ಲ. ಲಕ್ಷ್ಮಕ್ಕ, ಅವ್ರು ಯಾರು ಮಾತು ಕೇಳ್ತಾರೆ ಹೇಳಿ? ಅವ್ರು ಆಡಿದ್ದ ಆಟ ಆಗೋಗ್ಬಿಟ್ಟಿದೆ. ನೀವು ಆ ಮನೆಯಿಂದ ಆಚೆ ಬಂದ್ಮೇಲಂತೂ ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಹುಚ್ಚು ಹುಚ್ಚು ದರ್ಬಾರ ಆಗೋಗ್ಬಿಟ್ಟಿದೆ. ಅವ್ರು ಈ ತಲೆ ಕಿತ್ ನಿರ್ಧಾರ ವೈಷ್ಣವ್ರಿಗೆ ಗೊತ್ತಾಗಂಗಕ್ಕ. ಅವ್ರೇನಂದ್ರು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಲಕ್ಷ್ಮಕ್ಕ. ಕಾವೇರಮ್ಮ ಈ ವಿಚಾರ ಮನೆಯವ್ರ ಹತ್ರ ಹೇಳ್ತಿದ್ದಂಗೆ ವಿಷಯ ನಿಮ್ಗೆ ತಿಳಿಸ್ಬೇಕು ಅಂತ ಓಡೋಡ್ ಬಂದೆ. ಕಾವೇರಮ್ಮ ಹೋಗ್ತಿರೋ ಸ್ಪೀಡ್ ನೋಡ್ತಿದ್ದೆ. ಅವ್ರು ವೈಷ್ಣವನ್ನ ಒಪ್ಸೋದೇನು ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ. ಗಂಗಕ್ಕ, ನೀವು ಅವ್ರ ತರನೇ ಆಡ್ಬೇಕು. ವೈಷ್ಣವ್ರಿಗೆ ನನ್ನ ಕೋಪ ಇದೆ, ಕೋರ್ಟ್ ವಿಚಾರದಲ್ಲಿ ಮನಸ್ತಾಪ ಇದೆ. ಹಾಗಂತ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅಷ್ಟು ಅವ್ರು ಕೆಟ್ಟ ಮನಸ್ಸಿರೋರಲ್ಲ ಗಂಗಕ್ಕ. ಅಯ್ಯೋ ಲಕ್ಷ್ಮಕ್ಕ, ನೀವು ಹಾಗಂತ ಇಲ್ಲೇ ಇದ್ರೆ ಅಲ್ಲಿ ಕಾವೇರಮ್ಮ ಅವ್ರಿಗೆ ಏನ್ ಬೇಕು ಅಂತ ಮಾಡ್ತಾರೆ. ಅವ್ರು ನೀವೇನ್ ಮಾಡ್ತೀರಾ? ಅದಾಗೋದಕ್ಕೆ ನಾನಂತೂ ಬಿಡಲ್ಲ ಗಂಗಕ್ಕ. ವೈಷ್ಣವರು ನನ್ನ ಜೀವನದಲ್ಲಿ ಒಂದು ಭಾಗ. ಅವ್ರು ಇಲ್ಲದೆ ನನ್ನ ಜೀವನ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ನನ್ನ ಜೀವನದಲ್ಲಿ ಬೆಂಕಿ ಹಚ್ಚಿ ಆ ಬೆಂಕಿನಲ್ಲಿ ಮೈ ಕಾಯ್ಕೊಳ್ಳೋಕೆ ನಾನಂತೂ ಬಿಡಲ್ಲ ಗಂಗಕ್ಕ. ಅದು ಅತ್ತೆಗೊಂದು ಪಾಠ ಕಲಿಸೇ ಕಳಿಸ್ತೀನಿ. ನಾನು ಬರ್ತೀನಿ ಲಚ್ಚಿ. ಬೇಡ ಗೊಂಬೆ, ನೀನ್ ಬಂದ್ರೆ ಇಲ್ಲದೆ ಇರೋ ಟೆನ್ಷನ್ ಶುರು ಆಗುತ್ತೆ. ಕಾವೇರಿ ಅತ್ತೆಗೆ ನೀನ್ ಕಂಡ್ರೆ ಆಗಲ್ಲ. ನನ್ ಮಾತು ಕೇಳ್ಬೇಕು ಆಯ್ತಾ? ನೀನ್ ಯಾವುದೇ ಕಾರಣಕ್ಕೂ ಅಲ್ಲಿ ಬರ್ಬಾರ್ದು. ಗಂಗಕ್ಕ, ನೀವ್ ಕೀರ್ತಿ ಜೊತೆ ಇಲ್ಲೇ ಇರಿ. ಇಲ್ಲ, ಕಾರುಣ್ಯ ಆಂಟಿ ಮನೇಲಿ ಇಲ್ಲ ಗಂಗಕ್ಕ. ಅವ್ರು ಬರೋವರೆಗೂ ನೀವು ಇವ್ರ ಜೊತೆ ನೀರಿ. ನೀನ್ ಮಾತಾಡಿದ್ಯಲ್ಲ? ಓ ಬೇಬಿ, ನಾನೇ ಅಮ್ಮನ ಹತ್ರ ಮಾತಾಡಿದ್ದೀನಿ. ಅವ್ರು ಇದಕ್ಕೆ ಓಕೆ ಅಂತಿದ್ದಾರೆ. ಗುಡ್ ಬೇಬಿ, ವೆರಿ ಗುಡ್. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಈಗ ಸಮಾಧಾನ ಆಗ್ತಿದೆ. ಹಾಗೆ ನನ್ ಮದ್ವೆ ಯಾವಾಗ ಅಂತ ಹೇಳಿದ್ರ? ಅಯ್ಯೋ, ಅಮ್ಮ ಓಕೆ ಅಂದಿದ್ ಖುಷಿಗೆ ನಾನು ಬೇರೆ ಏನೂ ಕೇಳಲೇ ಇಲ್ಲ ಬೇಬಿ. ಮೊದ್ಲು ಅದನ್ನ ಕೇಳು ಬೇಬಿ. ನಿನ್ ತಲೆ ಕೆಡಿಸ್ಕೋಬೇಡ ಬೇಬಿ, ನಾನು ಅದನ್ನ ಮಾತಾಡ್ತೀನಿ. ನಮ್ಮಿಬ್ರು ಮತ್ತೆ ನಡೆಯುತ್ತೆ. ನೀನ್ ಆರಾಮಾಗಿರು ಆಯ್ತಲ್ಲ. ಈಗ ನಿನ್ ಮುಖನ ಹರಳೆಣ್ಣೆ ಕುಡ್ದೋರ್ ತರ ಮಾಡ್ಕೊಳ್ಳೋದು ಬಿಡು. ಕಮ್ ಆನ್ ಬೇಬಿ, ಇಟ್ಸ್ ಆ ಡೇ, ನಮ್ ದಿನ. ನಮ್ಗೆ ಡಬಲ್ ಸೆಲೆಬ್ರೇಷನ್. ಲೆಟ್ಸ್ ಸೆಲೆಬ್ರೇಟ್. ಇನ್ಮೇಲೆ ಈ ಮದ್ವೆ ಆಗಲ್ಲ, ಅತ್ತೆ ಮಗಳನ್ನ ಮದ್ವೆ ಆಗ್ತೀನಿ, ಅದು ಇದು ಬ್ಲಾ ಬ್ಲಾ ಅಂತ ರಾಗ ಹಾಡಿದ್ರೆ ನಾನೇ ನಿನ್ನ ಸಾಯ್ಬಿಡ್ತೀನಿ. ಬೇಟಾ ಬೇಬಿ, ನಾನು ಇನ್ನ ಮದ್ವೆ ಆಗಲ್ಲ ಅಂದ್ರೆ ಅಥವಾ ನಮ್ಮ ಮದ್ವೆ ಲೇಟ್ ಆದ್ರೆ ನಮ್ಮಪ್ಪ ನನ್ನ ಸಾಯಿಸೇ ಬಿಡ್ತಾರೆ. ನಮ್ಮ ಮದ್ವೆ ನಡೆಯೋದು ನಮಗಿಂತ ನಮ್ಮ ಅಪ್ಪಂಗೆ ಇಂಪಾರ್ಟೆಂಟ್ ಇದೆ. ಬೆಳಿರಿ ಬೆಳಿರಿ, ಚೆನ್ನಾಗಿ ಬೆಳಿ. ನೀರು ಗೊಬ್ಬರ ಹೀರ್ಕೊಂಡು ಚೆನ್ನಾಗಿ ಬೆಳಿರಿ. ನನಗೆ ಗೊತ್ತು, ಇಷ್ಟು ದಿನ ನಾನು ಇರ್ಲಿಲ್ಲ ಅಂತ ನೀವು ಡಲ್ ಆಗಿದ್ದೀವಿ. ಈಗ ಕಾವೇರಿ ಇಸ್ ಬ್ಯಾಕ್. ಇನ್ ಮುಂದೆ ನಿಮಗೆ ಹೊಟ್ಟೆ ತುಂಬಾ ನೀರು, ಬೇಕಾದಷ್ಟು ಗೊಬ್ಬರ, ಜೊತೆಗೆ ಈ ಮನೆ ಯಜಮಾಂತಿ ಕಾವೇರಿ ಕಶ್ಯಪ್ ಪ್ರೀತಿನೂ ಸಿಗುತ್ತೆ. ನಮಗ್ ಬೇಕಾಗಿರೋದು ಸಿಕ್ಕಾಗ ಖುಷಿ ಆಗುತ್ತಲ್ವಾ? ನನಗೂ ಅಷ್ಟೇ. ಇವತ್ತು ನನಗೆ ಬೇಕಾಗಿರೋದು ಸಿಕ್ಕಿದೆ, ನಾನು ಖುಷಿಯಾಗಿದ್ದೀನಿ. ಇನ್ನು ಸ್ವಲ್ಪ ದಿನ ನಿಮ್ ಆರೈಕೆ ಮಾಡೋಕೆ ಈ ಮನೆಗೆ ಇನ್ನೊಬ್ಳು ಬರ್ತಾಳೆ. ನಾನ್ ಸೆಲೆಕ್ಟ್ ಮಾಡೋದು, ನನ್ನ ಮಾತು ಕೇಳೋದು, ನನ್ನ ಕಂಟ್ರೋಲ್ ಅಲ್ಲಿ ಇರೋ. ಓ ಲಕ್ಷ್ಮಿ, ನೀನೇನಿಲ್ಲಿ? ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.